ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸಾಸು ಕಿಚನ್. ಈ ದಿನ ನಾನು ಹೆಸರು ಕಾಳಿಂದು ಸಾಗು ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ರಾತ್ರಿಯೆಲ್ಲ ನೆನೆ ಹಾಕಿ ಮತ್ತು ಬೆಳಗ್ಗೆ ಚೆನ್ನಾಗಿ ಒಂದು 2-3 ಸಲ ತೊಳೆದು ಕುಕ್ಕರಲ್ಲಿಟ್ಟು ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಹೆಸರು ಕಾಳನ್ನ. ಈಗ ನಾನು ಇದಕ್ಕೆ ಈ ಪದಾರ್ಥಗಳನ್ನು ಹಾಕಿ ರುಬ್ತೀನಿ. ಹುರುಗಡ್ಲೆ, ಧನಿಯಾ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಗೋಡಂಬಿ ಮತ್ತು ಕೊಬ್ಬರಿ, ಇದಿಷ್ಟನ್ನು ನಾನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ನಾನು ನೀರು ಹಾಕಲ್ಲ, ಮೊಸರಿನಿಂದ ರುಬ್ಕೊಂಡು ಬರ್ತೀನಿ. ಈಗ ಎಣ್ಣೆ ಬಾಣಲೆಯನ್ನು ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ಸಾಸಿವೆ ಒಗ್ಗರಣೆಯನ್ನು ಮಾಡ್ತಾಯಿರ್ತೀನಿ. ಈಗ ಸಾಸಿವೆ ಚಿಟುಗುಡ್ತಾ ಇದೆ. ಈ ಹಂತದಲ್ಲಿ ನಾನು ಈರುಳ್ಳಿಯನ್ನು ಹಾಕ್ತೀನಿ. ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸ್ವಲ್ಪ, ಈಗ ಟೊಮೆಟೊವನ್ನು ಸ್ವಲ್ಪ ಹೆಚ್ಚಿರೋ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬೆಂದಿದೆ. ಈ ಸಮಯದಲ್ಲಿ ಚೂರು ಕಸ್ತೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಇಂಗನ್ನು ಹಾಕ್ತೀನಿ. ಅರಿಶಿನವನ್ನು ಹಾಕ್ತಾಯಿದ್ದೀನಿ. ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ರುಬ್ಬಿಟ್ಕೊಂಡಿದ್ನಲ್ಲ ಸಾಗುಗೆ ಹಾಕುವಂಥ ಪದಾರ್ಥಗಳು, ಅದನ್ನು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಕುದಿಯುವ ಹಂತಕ್ಕೆ ಬಂದಾಗ ನೋಡಿ, ಕಿಚನ್ ಕಿಂಗ್ ಮಸಾಲ, ಸ್ವಲ್ಪ ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. ಧನಿಯಾ ಹಾಕಿರೋದ್ರಿಂದ ರುಬ್ಬಕ್ಕೆ ನಾನು ಧನಿಯಾ ಪುಡಿಯನ್ನು ಹಾಕ್ತಾಯಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿ ಒಂದು 2 ಕುದಿ ಚೆನ್ನಾಗಿ ಬರಲಿ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ಸಮಯದಲ್ಲಿ ಬೇಯಿಸಿಟ್ಕೊಂಡಂತಹ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು ಕೊನೆ ಹಂತ, ಕುದಿಯೋಕ್ಕೆ ಬರ್ತಾ ಇದೆ. ಚೆನ್ನಾಗಿ ಕುದ್ದಿದೆ ಎಲ್ಲನೂ. ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಲ ಕೈ ಆಡಿಸ್ಬಿಟ್ರೆ ನಿಮಗೆ ಹೆಸರು ಕಾಳಿಂದು ಸಾಗು ರೆಡಿ ಆಯಿತು. ನೀವು ಪೂರಿ, ಚಪಾತಿ, ರೊಟ್ಟಿ ಯಾವ್ರ ಜೊತೆಗೆ ಬೇಕಾದರೂ ತಿನ್ಬೋದು. ಮತ್ತು ಆರೋಗ್ಯಕ್ಕೂ ಕೂಡ ಹೆಸರು ಕಾಳು ತುಂಬ ಒಳ್ಳೆಯದು. ನನ್ನ ಈ ವಿಡಿಯೋಗೆ ನೀವು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.